ಸುಜಾತಾ ಭಟ್ಗೂ ಈಗ ಬಂಧನದ ಭೀತಿ ಶುರುವಾಗಿದೆ. ಎಸ್ಐಟಿಯಿಂದ ಯಾವುದೇ ಕ್ಷಣದಲ್ಲಿ ಬಂಧನವಾಗುವಂತಹ ಸಾಧ್ಯತೆ ಇದೆ. ಮಗಳ ವಿಚಾರದಲ್ಲಿ ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ ಸುಜಾತಾ. ಈ ನಿಟ್ಟಿನಲ್ಲಿ ಸುಜಾತಾ ಭಟ್ ಅವರನ್ನ ವಿಚಾರಣೆ ಮಾಡಿ ಇವತ್ತೇ ಎಸ್ಐಟಿ ಬಂಧಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ನೋಟಿಸ್ ಅನ್ನ ಕೂಡ ನೀಡಿದೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ಸುಜಾತಾ ಭಟ್ ತಿಳಿಸಿದ್ರು. ಆದರೆ ಹಿಂದೆ ವಿಚಾರಣೆಗೆ ಒಳಪಡಿಸಿ ಅವರನ್ನ ಬಂಧನವನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸುಜಾತಾ ಭಟ್ ಹೇಳಿಕೆಗಳನ್ನ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಅನನ್ಯ ಭಟ್ ಎಂಬ ಮಗಳ ಬಗ್ಗೆಯೇ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ತಿಮರೋಡಿ ಮಠಣ್ಣವರ್ ವಿರುದ್ಧ ಸುಜಾತಾ ಭಟ್ ಆರೋಪವನ್ನ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸ್ಪಷ್ಟತೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ. ಅನನ್ಯ ಭಟ್ ವಿಚಾರ, ಒತ್ತಡ ಹಾಕಿರುವಂತಹ ವಿಚಾರ, ಎಲ್ಲ ಆರೋಪಗಳ ಬಗ್ಗೆ ಸುಜಾತಾ ಭಟ್ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸುಜಾತಾ ಭಟ್ ಮನೆಗೆ ಪೊಲೀಸ್ ಸೆಕ್ಯೂರಿಟಿಯನ್ನ ಕೂಡ ಈಗಾಗಲೇ ನೀಡಿದ್ದಾರೆ. ಸುಜಾತಾ ಭಟ್ ಅವರ ನಿವಾಸಕ್ಕೆ ಬಂದು ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅನನ್ಯ ಭಟ್ ಅನ್ನುವಂತಹ ಮಗಳು ಇದ್ಲು ಇಲ್ಲ ಅನ್ನುವಂತಹ ರೀತಿಯಲ್ಲಿ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹಂಸ, ಸುಜಾತಾ ಭಟ್ರನ್ನ ಇವತ್ತೇ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆಯಾ? ವಿಚಾರಣೆ ಮಾಡಿ ಸುಜಾತಾ ಭಟ್ರನ್ನ ಇವತ್ತೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ ಅಂತ? ಈಗಾಗಲೇ ಏನು ಎಸ್ಐಟಿಯಿಂದ ಒಂದು ಅವ್ರಿಗೆ ನೋಟಿಸನ್ನು ಕೂಡ ನೀಡಲಾಗಿತ್ತು. ಅಂದರೆ ವಿಚಾರಣೆಗೆ ಬನ್ನಿ, ಅನನ್ಯ ಭಟ್ ವಿಚಾರವಾಗಿ ಇವ್ರು ಏನೆಲ್ಲ ಒಂದು ಆರೋಪಗಳನ್ನ ಮಾಡ್ತಿದ್ದಾರೆ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಬೇಕು, ಮತ್ತು ಏನೆಲ್ಲ ನಿಮ್ಮ ಹತ್ರ ಸಾಕ್ಷಿಗಳಿದ್ದಾವೆ ಆ ಸಾಕ್ಷಿಗಳನ್ನೆಲ್ಲ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಸ್ಐಟಿಯಿಂದ ನೋಟಿಸನ್ನು ಕೊಟ್ಟಿದ್ರು. ಆದರೆ ಈ ಸುಜಾತಾ ಭಟ್ ಅವರು ನಿನ್ನೆ ಅಂದರೆ 23ಕ್ಕೆ ನೋಟಿಸನ್ನು ಕೊಟ್ಟಿದ್ರು. ನಿನ್ನೆ ವಿಚಾರಣೆಗೆ ಅವ್ರಿಗೆ ಹೋಗಿಲ್ಲ. ನನಗೆ 1 ವಾರಗಳ ಕಾಲ ಸಮಯಾವಕಾಶ ಬೇಕು, ನನಗೆ ಹೆಲ್ತ್ ಸರಿ ಇಲ್ಲ, ನಾನೇ ಬಂದು ಹೇಳಿಕೆ ನೀಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿನೇ ಇವತ್ತು ಸ್ವತಃ ಎಸ್ಐಟಿ ಅಧಿಕಾರಿಗಳೇ ನಿವಾಸಕ್ಕೆ ಬಂದು, ಅಂದರೆ ಬನಶಂಕರಿ ನಿವಾಸದಲ್ಲಿ ಸುಜಾತಾ ಭಟ್ ಅವರ ಮನೆ ಇದೆ, ಅಲ್ಲಿ ಬಂದು ಮನೆಯಲ್ಲಿಯೇ ಹೇಳಿಕೆ ಪಡೆಯೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಅವ್ರು ಹೇಳ್ತಿದ್ರು ಅನನ್ಯ ಭಟ್ ನನ್ನ ಮಗಳಾಗಿದ್ರು, ಅವರು ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ರು, ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದಷ್ಟು ಕತೆಗಳನ್ನ ಹೇಳಿದ್ರು. ಸೊ ಇದ್ರ ಬಗ್ಗೆ ನಾನು ಎಸ್ಐಟಿ ಮುಂದೆನೂ ಕೂಡ ಹೋಗ್ತೀನಿ ಅಂತ ಹೇಳಿದ್ರು. ಆದರೆ 1-2 ದಿನಗಳ ಹಿಂದೆ ಅಷ್ಟೇ ಅವರ ಹೇಳಿಕೆಗಳು ಕೂಡ ಬದಲಾಗಿದ್ವು. ಅನನ್ಯ ಭಟ್ ನನ್ನ ಮಗಳಲ್ಲ, ಈ ತರ ನನಗೆ ಸುಳ್ಳು ಹೇಳೋದಕ್ಕೆ ಅನೇಕರು ಹೇಳಿದ್ರು, ಪ್ರಚೋದನೆ ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ನಾನು ಈ ತರ ಹೇಳಿದೆ ಅನ್ನುವಂತಹ ವಿಚಾರವನ್ನು ಕೂಡ ಇವರು ಅನೇಕ ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ರು. ಸೊ ಈಗ ಅವರ ಒಂದು ಅನನ್ಯ ಭಟ್ ಕತೆ ಏನಿದೆ ಆ ಕಥೆಯಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನುವಂಥದ್ದನ್ನ ಎಸ್ಐಟಿ ಈಗ ಒಂದು ಅರಿಯಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿನೇ ಸುಜಾತಾ ಭಟ್ ಅವರ ವಿಚಾರಣೆ ಮಾಡುವಂಥದ್ದು ಈಗ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಇದರಲ್ಲಿ ವಿಚಾರಣೆ ಮಾಡಿದಂತಹ ಬಳಿಕ ಅನನ್ಯ ಭಟ್ ಕತೆ ನಿಜನೋ ಸುಳ್ಳು ಅನ್ನುವಂಥದ್ದು ತಿಳಿದು ಬರುತ್ತೆ. ಸೊ ಇವರು ಧರ್ಮಸ್ಥಳದ ಮೇಲೆ ಮಾಡ್ತಿರುವಂತಹ ಒಂದು ಆರೋಪ ಏನಿದೆ ಅದು ನಿಜನೋ ಸುಳ್ಳು ಅನ್ನುವಂಥದ್ದು ಕೂಡ ಬಯಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿನೇ ಎಸ್ಐಟಿ ಅಧಿಕಾರಿಗಳು ಈಗ ಸುಜಾತಾ ಭಟ್ ಅವ್ರನ್ನ ಒಂದು ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಅವರು ಯಾಕೋ ಮನೆಯಲ್ಲೇ ಇರುವಂತಹ ಕಾರಣದಿಂದ ನಿನ್ನೆನೂ ಕೂಡ ಹೇಳಿದ್ರು ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಅನ್ನುವಂಥ ಒಂದಷ್ಟು ಡ್ರಾಮಾವನ್ನು ಕೂಡ ಮಾಡಿದ್ರು. ಸೊ ಅದಾದಂತಹ ಬಳಿಕ ಮನೆ ಮುಂದೆ ಸೆಕ್ಯೂರಿಟಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ, ಅಂದರೆ ಪೊಲೀಸರನ್ನು ಕೂಡ ಒಂದು ಸೆಕ್ಯೂರಿಟಿಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ಸೊ ಇನ್ನೇನು ಕೆಲ ಹೊತ್ತಿನಲ್ಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಬಂದು ಅವರ ಒಂದು ಹೇಳಿಕೆನ ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಒಂದು ಪ್ರಿಪರೇಷನ್ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಧನ್ಯವಾದ ಹಂಸ ಶ್ಯಾಮಲ ತಮ್ಮೆಲ್ಲ ಮಾಹಿತಿಗಾಗಿ.